ಕೂಡ್ರಿ ಪೂಜಾರ್ ಅವ್ರ ಕೂಡ್ರಿ, ಇನ್ನೊಬ್ಬರು ಇದನ್ನ ಮಾಡ ಪುಟ್ಟಣ್ಣ ಸಭಾಪತಿಗಳೇ, ಮಾನ್ಯ ಗೃಹ ಸಚಿವರನ್ನ 1007ನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮಾನ್ಯ ಸಭಾಪತಿಗಳೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳ ಉತ್ತರವನ್ನು ಮಾನ್ಯ ಸಚಿವರು ಒದಗಿಸಿದ್ದಾರೆ. ಆದರೆ ನನ್ನ ಪ್ರಶ್ನೆ ಏನು ಅಂದರೆ, ಮಾನ್ಯ ಅಧ್ಯಕ್ಷರೇ, 8/7/2060ರಲ್ಲಿ ಈ DYSP ಹುದ್ದೆಗಳ ನೇಮಕ ವೃದ್ಧದಲ್ಲಿ 50-50 ಅನುಪಾತ ಆಯಿತು ಮಾನ್ಯ ಅಧ್ಯಕ್ಷರೇ. ಅದಾದ ನಂತರ 60-67ರಲ್ಲಿ 33/1/3 66.2/3 ಅನುಪಾತದಲ್ಲಿ ನೇಮಕಾತಿ ಮಾಡಬೇಕು ಅಂತಾಯಿತು. ಅದಾದ ನಂತರ 23/12/2004ರಲ್ಲಿ ಇದನ್ನು 20:80ಕ್ಕೆ ಇದನ್ನು ಮಾಡಿದ್ದಾರೆ. ಇದಕ್ಕೆ ಕಾರಣ ನನಗೆ ಗೊತ್ತಿಲ್ಲ ಮಾನ್ಯ ಅಧ್ಯಕ್ಷರೇ. ಕಾರಣ ಏನು ಇದನ್ನು ಮಾಡಿಸೋದಕ್ಕೆ ನನಗೆ ಅರ್ಥ ಆಯ್ತಾ ಇಲ್ಲ. ನನಗೆ ಇದುವರೆಗೂ ಕೂಡ ಈ DYSP ಹುದ್ದೆಯಿಂದ ಪ್ರಮೋಷನ್ ಕೊಡೋದಕ್ಕೆ 8.5 ವರ್ಷ ಆಗದೆ ಮಾನ್ಯ ಅಧ್ಯಕ್ಷರೇ. 8.5 ವರ್ಷ ಇದುವರೆಗೂ ಕೂಡ ಪ್ರಮೋಷನ್ ಕೊಟ್ಟಿಲ್ಲ. ಇದೆಲ್ಲವೂ ಕೂಡ ಈ 20% ಗಳಿಸಲಿಕ್ಕೆ ಕಾರಣ ಏನು ಅಂತಂದರೆ, ಈ IPS ಲಾಬಿ. ಈ ಕರ್ನಾಟಕದ ಯಾರು ಸ್ಟೂಡೆಂಟ್ಸು ಅಥವಾ ಅಭ್ಯರ್ಥಿಗಳು DYSPಗಳು ಆಗ್ತಾರೆ, ಇವ್ರನ್ನ ತಡೆಯುವಂಥ ಪ್ರಯತ್ನ ಇವ್ರು ಆಗಬಾರ್ದು. ಇವ್ರು ಏನಿದ್ರು ಕೂಡ ಬಂದರೆ ಒದ್ದಾಡಿ ಪ್ರಮೋಷನ್ ತಗೋಬೇಕು. ಅವರು SP-ಗೋ DIG-ಗೋ ನಿಂತೋಗ್ಬೇಕು. ಅವರು ಎಲ್ಲವೂ ಕೂಡ ಇವ್ರಿಗೆ ಸಿಗಬೇಕು. ಈ IPS ಅವ್ರಿಗೆ ಬಂದಿರ್ತಕ್ಕಂಥವ್ರಿಗೆ ಸಿಗಬೇಕು, ಇಲ್ಲಿವರೆಗಾರು ಸಿಗಬಾರ್ದು. ಅದೇ ದೃಷ್ಟಿಲಿ ಇಟ್ಕೊಂಡು ಇದನ್ನು ಮಾಡೋರೆ. ಆಮೇಲೆ 112 ಪೋಸ್ಟ್ ಅವೆ ಮಾನ್ಯ ಅಧ್ಯಕ್ಷ. 112 ಪೋಸ್ಟು ASP ಹುದ್ದೆಗಳವೆ. ಇದರಲ್ಲಿರೋರು ಪ್ರಮೋಷನ್ ಆಗಿರೋರು ಕೇವಲ 50-60 ಜನ. ಇನ್ನು 50-60 ಜನ ಇವರೇ ಆ ವರ್ಷಕ್ಕೆ ಕುಂತವ್ರೆ. IPS-ದವ್ರೆ. ಇವ್ರ ಜಾಗ ಇಲ್ಲ ಅಂದ್ರೆ ಕಳಿಸಿ ಸ್ವಾಮಿ ಎಲ್ಲ ಕೇಂದ್ರಕ್ಕೆ ಹೋಗಿದ್ದು ಬರಲಿ, ಮಾಡ್ಕೊಬಲ್ಲಿ ಕೆಲಸನ ಅಲ್ಲಿ. ಇಲ್ಲಿ ಇವ್ರು ಕೊಡ್ದಂಗೆ ತಡೀತಾ 8.5 ವರ್ಷ ಆಗದೆ ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಈ ಇದನ್ನು ಮಾಡಿದ್ರ ಲಿಸ್ಟು, ಈ ಪ್ರಮೋಷನ್ಗೆ ಸೀನಿಯಾರಿಟಿ ಲಿಸ್ಟು, ಇದರಲ್ಲಿ ಹೆಂಗೆ ಮಾಡಿದ್ದಾರೆ ಅಂತಂದರೆ, ಹೆಸರೇ 2 ಸಲ ಸೇರಿಸ್ಬಿಟ್ಟವ್ರೆ. 2 ಸಲ 3 ಸಲ ಸತ್ತೋಗಿರೋರು ಸೇರಿಸ್ಬಿಟ್ಟವ್ರೆ, ರಿಟೈರ್ಡ್ ಆಗಿರೋರು ಸೇರಿಸ್ಬಿಟ್ಟವ್ರೆ. ಆಯಿತಾ? ಅದನ್ನು ಈ ಮಂತ್ರಿಗಳು ಬಂದ ಮೇಲೆ, ಸಚಿವರು ಬಂದ ಮೇಲೆ ಸರಿಪಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಸರಿಪಡಿಸೋಕೆ ಹೇಳಿದ್ರು. ಅಷ್ಟರಲ್ಲಿ ಕೋರ್ಟ್ಗೆ ಹೋದ್ರು, ಅಷ್ಟು ಕ್ಲಾಶ್ ಆಯಿತು. ಈಗ ಮತ್ತೆ ಸರಿಪಡಿಸ್ಬೇಕು ಅಂತೇಳಿ ಸಚಿವರು ಈಗ ಒಂದು ಕಮಿಟಿ ಮಾಡಿದ್ದಾರೆ. ಆದರೆ ನ್ಯಾಯ ಯಾವಾಗ ಸಿಗ್ತದೆ ಮಾನ್ಯ ಅಧ್ಯಕ್ಷರೇ? ಯಾವಾಗ ಸಿಗ್ತದೆ? 8.5 ವರ್ಷ ಆಗಿದೆ. ದಯಮಾಡಿ ಮಾನ್ಯ ಸಚಿವರಿಗೆ ನಾನು ನೇರವಾಗಿ ದಯವಿಟ್ಟು ಕೇಳ್ತೀನಿ. ಉತ್ತರ ಹೇಳೋರು ಆಮೇಲೆ ಸಭಾಪತಿಗಳೇ, ಪುಟ್ಟಣ್ಣವರು ಸ್ವಲ್ಪ ಈ ಸರ್ವಿಸ್ ಮ್ಯಾಟ್ರಸಲ್ಲಿ ಭಾಳ ನುರಿತವರಿದ್ದಾರೆ. ಏಕೆಂದರೆ ಭಾಳ ಜನ ಅವರ ಒಡನಾಡಿಗಳು, ಯಾವಾಗ ಗೊತ್ತಾಯ್ತು ನಿಮ್ಗೆ ಅವ್ರದ್ದು? ಮತದಾರರು ಕೂಡ ಇರೋದ್ರಿಂದ ಇದು ನುರಿತವರಿದ್ದಾರೆ, ನುರಿತುಬಿಟ್ಟಿದ್ದಾರೆ. ಅದು ಸರ್ವಿಸ್ ಮ್ಯಾಟ್ರಸಲ್ಲಿ ಸ್ವಲ್ಪ ಅನುಭವ ಜಾಸ್ತಿ ಇದೆ. ಅವರು ಹೇಳಿದಾಗೆ ಮಾನ್ಯ ಸಭಾಪತಿಗಳೇ, ಈ ರೆಕ್ರೂಟ್ಮೆಂಟ್ ಪ್ರಾಸೆಸ್ನಲ್ಲಿ ಅದು ಎಂಟ್ರಿ ಪಾಯಿಂಟ್ ಅಂದರೆ ಜೂನಿಯರ್ ಇಂಜಿನಿಯರ್ಸ್ನ ರೆಕ್ರೂಟ್ ಮಾಡುವಾಗ ಅವರಿಗೆ ಪ್ರಮೋಷನಲ್ ಆಸ್ಪೆಕ್ಟ್ ಸಿಗಬೇಕು ಅಂತೇಳಿ ಇಂತಿಷ್ಟು ಪರ್ಸೆಂಟೇಜನ್ನು ಪ್ರಮೋಷನಲ್ ಆಸ್ಪೆಕ್ಟ್ ಅದಕ್ಕೆ ಇಡ್ತಾರೆ. ಹೇಳ್ತೀನಿ, ಅದಕ್ಕೆ ಬಂದೆ ನಾನು. ಇಂಜಿನಿಯರ್ಸ್ಗೆ ಯಾಕೆ ಹೇಳಿದೆ ಅಂದರೆ, ಅದು ತುಂಬ ಲಾರ್ಜ್ ನಂಬರ್ನಲ್ಲಿ ರೆಕ್ರೂಟ್ಮೆಂಟ್ ನಡೆಯುತ್ತೆ. ಜೂನಿಯರ್ ಇಂಜಿನಿಯರಿಂದ ಅವರು ಅಸಿಸ್ಟೆಂಟ್ ಇಂಜಿನಿಯರಿಂದ ಎಕ್ಸಿಕ್ಯೂಟಿವಿಂದ ಸೂಪರ್ಡೆಂಟಿಂದ ಚೀಫ್ ಇಂಜಿನಿಯರ್, ಈ ರೀತಿ ಅದು ಪ್ರಮೋಷನಲ್ ಆಸ್ಪೆಕ್ಟ್ ಸಿಗಬೇಕು ಅಂತ. ಅದೇ ರೀತಿ ಇಲ್ಲಿ ಕೂಡ ಪೊಲೀಸ್ ಇಲಾಖೆಯಲ್ಲಿ ಹೆಂಗೆ ನಡೆಯುತ್ತೆ ಅಂದರೆ, ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ ಮಾಡ್ತೀವಿ. ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ ಮಾಡಿದಾಗ ಇಂತಿಷ್ಟು ಪರ್ಸೆಂಟು ಡೈರೆಕ್ಟ್ ರಿಕ್ರೂಟ್ಮೆಂಟು, ಇಂತಿಷ್ಟು ಪರ್ಸೆಂಟು ಪ್ರಮೋಷನಲ್. ನಾವು ಆ ಅನುಪಾತವನ್ನು ಇಟ್ಕೊಂಡೇ ರೆಕ್ರೂಟ್ಮೆಂಟ್ ಮಾಡ್ತೇವೆ. ಅದರಲ್ಲಿ 1960ರಲ್ಲಿ ಈ ರೆಕ್ರೂಟ್ಮೆಂಟ್ ಪ್ರಾಸೆಸ್ನಲ್ಲಿ
50-50 ಅಂದರೆ 50 ಡೈರೆಕ್ಟ್ ರಿಕ್ರೂಟ್ಮೆಂಟು, 50 ಪ್ರಮೋಷನ್, ASIಯಿಂದ PSI ಆಗೋದು. ಹಾಗೆ ಅದೇ ಪ್ರಕಾರ 1967ರಲ್ಲಿ ಅದನ್ನು ಮಾಡಿಫೈ ಮಾಡಿ 33.13 66.223 ಅಂತ ಮಾಡಿದ್ದಾರೆ. ಅದು ಆ ಕಡಿಮೆ ಪರ್ಸೆಂಟೇಜ್ ಯಾಕೆ ಮಾಡಿದಾರೋ ಗೊತ್ತಿಲ್ಲ ನನಗೆ. ಆದರೆ 67ರಲ್ಲಿ ಆ ಒಂದು ಅನುಪಾತವನ್ನು ಮಾಡಿದ್ದಾರೆ. ಮತ್ತೆ ತಿರ್ಗಾ ಮಾಡಿಫೈ ಮಾಡಿ 2004ರಲ್ಲಿ 20% ಡೈರೆಕ್ಟ್ ರಿಕ್ರೂಟ್ಮೆಂಟು, 80% ಪ್ರಮೋಷನ್ ಅಂತ ಮಾಡಿದ್ದಾರೆ. 20%, 33 ಇದ್ದದ್ದನ್ನು 20ಕ್ಕೆ ತಂದಿದ್ದಾರೆ. ಫಸ್ಟ್ ಇದ್ದು 50 to 33, 30 to 20ಗೆ ಬಂದಿದೆ. ಆ 80 ಅಂದರೆ 80 ಪ್ರಮೋಷನ್ಸು, 20 ಮಾತ್ರ ಡೈರೆಕ್ಟ್ ರಿಕ್ರೂಟ್ಮೆಂಟು. ಮಾನ್ಯ ಸಭಾಪತಿಗಳು ಇದು ಯಾಕೆ ಮಾಡಿದ್ದಾರೆ ಅಂತಂದರೆ, ಭಾಳ ಜನರಿಗೆ ಈಗ ASI PSI ಆದವನಿಗೆ ಅಪ್ ಟು SP ವರೆಗೂ ಹೋಗೋದಕ್ಕೂ ಅವಕಾಶ ಸಿಕ್ಕತ್ತೆ. ಮುಂದಕ್ಕೂ ಹೋಗ್ಬೋದು, ಏಜ್ ಆಗ್ಬೋದು. ನಿಮಗೆ ಕಡಿಮೆ ಮಾಡಿದರೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಹೆಚ್ಚು ಮಾಡಿದರೆ, ಪ್ರಮೋಷನಲ್ ಆಸ್ಪೆಕ್ಟ್ಸನ್ನು ಕಡಿಮೆ ಮಾಡಿದರೆ ಸಂಖ್ಯೆ ಇರೋದಿಲ್ಲ. ಎಷ್ಟು ಜನ ನಾವು ಸಬ್ ಇನ್ಸ್ಪೆಕ್ಟರ್ ಮಾಡ್ತೀವಿ ಅಷ್ಟು ಸಂಖ್ಯೆ DYSP ಇರಲ್ಲ. ಆದ್ದರಿಂದ ಇಲ್ಲಿ ನಾವು ಅವರಿಗೆಲ್ಲರಿಗೂ ಕೂಡ ಹೆಚ್ಚು ಆಪರ್ಚುನಿಟಿ ಕೊಡಬೇಕು ಅಂತ ಆ ಸಂಖ್ಯೆ ಹೆಚ್ಚಾಗಲಿ ಅಂತೇಳಿ ಪ್ರಮೋಷನಲ್ ಆಸ್ಪೆಕ್ಟನ್ನು 80% ಮಾಡಿದ್ದಾರೆ, 20%ನ್ನು ಡೈರೆಕ್ಟ್ ರಿಕ್ರೂಟ್ಮೆಂಟಿಗೆ ಇಳಿಸಿದ್ದಾರೆ. ಆ ಕಾರಣಕ್ಕೆ ಮಾಡಿದ್ದಾರೆ ಅಂತೇಳಿ ನಾನು ಅರ್ಥ ಮಾಡ್ಕೊಂಡಿರೋದು. ಆದ್ದರಿಂದ ಈ ಇವತ್ತು ಚಾಲ್ತಿಯಲ್ಲಿರೋದು 20% ಡೈರೆಕ್ಟ್ ರಿಕ್ರೂಟ್ಮೆಂಟು, 80% ಪ್ರಮೋಷನ್ಸ್ ಅಂತ ಇವತ್ತಿಗೆ ಚಾಲ್ತಿಯಲ್ಲಿದೆ. ಈ ಮಧ್ಯೆ ಏನಾಗಿದೆ ಅಂದರೆ, ಈ ಸೀನಿಯಾರಿಟಿ ಲಿಸ್ಟ್ ಮಾಡಬೇಕು. ಈ ಪ್ರಮೋಷನ್ಸ್ ಕೊಡೋವಂಥ ಸಂದರ್ಭದಲ್ಲಿ ಸೀನಿಯಾರಿಟಿ ಲಿಸ್ಟ್ ಮಾಡ್ತಾರೆ. ಮಾನ್ಯ ಪುಟ್ಟಣ್ಣವ್ರು ಹೇಳಿದಾಗೆ ಸೀನಿಯಾರಿಟಿ ಲಿಸ್ಟ್ ಮಾಡುವಾಗ ಕೆಲವ್ರನ್ನ 2 ಹೆಸರು ಸೇರಿಸಿದ್ದಾರೆ, ಕೆಲವರು ರಿಟೈರ್ಡ್ ಆದವ್ರನ್ನೂ ಸೇರಿಸಿದ್ದಾರೆ. ಈ ರೀತಿ ಕಂಪ್ಲೇಂಟ್ಸ್ಗಳು ಬಂದ ಮೇಲೆ ಅದನ್ನು ಅದೇ ಸಂದರ್ಭದಲ್ಲಿ ಶ್ರೀಮತಿ ಅನುಷಾ ಅಂತಕ್ಕಂಥವ್ರು ಒಬ್ಬರು ಕೋರ್ಟಿಗೆ ಹೋಗ್ತಾರೆ. ಈ ಥರ ಎಲ್ಲ ಅನಾಮಲೆ ಆಗಿದೆ, ಅದರಿಂದ ಇದನ್ನು ಸರಿಪಡಿಸಬೇಕು ಅಂತ ಕೋರ್ಟಿಗೆ 2022ರಲ್ಲಿ ಹೋಗ್ತಾರೆ ಮಾನ್ಯ ಸಭಾಪತಿಗಳು. ಆಗ ಕೋರ್ಟ್ ಆದೇಶ ಮಾಡುತ್ತೆ, ದಿ ಇಂಪ್ಯೂನ್ಡ್ ಸೀನಿಯಾರಿಟಿ ಲಿಸ್ಟ್ ಬೇರಿಂಗ್ ನಂಬರ್ HD 268/2021 dated 7/3/22 placed at annexure A10 prepared by respondent number 1 is quashed. Respondents are directed to consider the objections raised by the applicants and redo the seniority list in accordance with the guidelines issued by the government in official memorandum dated 1976 and 14/12/1987. ಅದು ಆದೇಶ ಮಾಡ್ತಾರೆ. ಅದಾದಮೇಲೆ respondents number 1 are directed not to issue any promotion from the cadre of deputy superintendent to superintendent of police on the basis of impugned seniority list dated 7/3/22. ಈಗ ಅದಾದಮೇಲೆ ನಾನು ಅದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಬೇಕು ಅಂಥೇಳಿ ಒಂದು ಸಮಿತಿಯನ್ನು ಮಾಡಿದ್ವಿ. ಸಾಮಾನ್ಯವಾಗಿ ಈ ಸೀನಿಯಾರಿಟಿ ಲಿಸ್ಟು, ರಿಸರ್ವೇಷನ್ನು ಇದನ್ನೆಲ್ಲ ನೋಡೋರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರು. ಅವರಿಗೆ ಹೆಚ್ಚು ಮಾಹಿತಿ ಇರುತ್ತೆ, ಹೆಚ್ಚು ಪರಿಣಿತಿ ಕೂಡ ಇರುತ್ತೆ. ಅದಕ್ಕೆ ನಾನು DPR ಮತ್ತು ಸೋಷಿಯಲ್ ವೆಲ್ಫೇರ್ BK ಚಿನ್ನಮಾರಯ್ಯ ಅಂತೇಳಿ ಒಬ್ಬರು ನಿವೃತ್ತ ಸಮಾಜ ಕಲ್ಯಾಣ ಅಧಿಕಾರಿಗಳನ್ನು ನೇಮಕ ಮಾಡಿ ಈ ಸೀನಿಯಾರಿಟಿನ ಪುನರ್ ಪರಿಶೀಲನೆ ಮಾಡಿ ಅಂತೇಳಿ ನಾವು ಅವರಿಗೆ ಜವಾಬ್ದಾರಿಯನ್ನು 8/9/25ರಿಂದ ಕೊಟ್ಟಿದ್ದೇವೆ. ಈಗ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಸಭಾಪತಿಗಳು. ಒಂದು ಬಾರಿ ಅದು ಆ ಸೀನಿಯಾರಿಟಿ ಲಿಸ್ಟು ವೆರಿಫಿಕೇಷನ್ ಆಗಿ ಮಾನ್ಯ ಮಾರಯ್ಯನವರು ನಮಗೆ ಮಾಹಿತಿ ವರದಿಯನ್ನು ಕೊಟ್ಟ ಮೇಲೆ ನಾವು ಈ ಪ್ರಮೋಷನ್ಸನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಆದ್ದರಿಂದ ಮಾನ್ಯ ಪುಟ್ಟಣ್ಣವರು ಹೇಳೋ ಪ್ರಕಾರ ಹಿಂದೆ ಎಲ್ಲ ನಡೆದಿದೆ. ನಾನು ಹೆಚ್ಚು ಒಂದು ಸಾರಿ 50-50 ಕೊಟ್ಟರು, ಒಂದು ಸಾರಿ 33 ಕೊಟ್ಟರು, ಮತ್ತು 20 ಕೊಟ್ಟರು. ಇದೆಲ್ಲ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ಹೆಚ್ಚು ಪ್ರಮೋಷನಲ್ ಆಸ್ಪೆಕ್ಟ್ಸನ್ನು ಕೊಡಬೇಕು. ಈಗ ಅವ್ರು ಹೇಳಿದ್ರು, ಕರ್ನಾಟಕದವರು ಹೆಚ್ಚು IPS, ಇವರಿಗೆ IPS ಕೂಡ ಸಿಗುತ್ತೆ.
ಯಾರಿಗೆ ನಾವು ಈ ಪ್ರಮೋಷನ್ಸ್ 80% ಇಟ್ಟು ಪ್ರಮೋಷನ್ ರೆಗ್ಯುಲರಾಗಿ ಮಾಡ್ಕೊಂಡು ಹೋಗ್ತೀವಿ ಅವರಿಗೆ IPS ಕೂಡ ಸಿಗುತ್ತೆ. ಆದ್ದರಿಂದ ಆ ಆಸ್ಪೆಕ್ಟ್ಸು ಆ ಆಪರ್ಚುನಿಟೀಸು ಅವರಿಗೆ ಸಿಗಲಿ ಅನ್ನೋ ಕಾರಣಕ್ಕಾಗಿ ಹೆಚ್ಚು ಮಾಡಿದ್ದಾರೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಸದಸ್ಯರಿಗೆ ತಿಳಿಸ್ತೇನೆ. ಮತ್ತು ಮುಂದೆ ಒಂದು ಬಾರಿ ಸೀನಿಯಾರಿಟಿ ಲಿಸ್ಟು ಅಕ್ಸೆಪ್ಟ್ ಆದಮೇಲೆ ಆ ಪ್ರಮೋಷನ್ಸನ್ನು ನಾವು ಮಾಡ್ತೀವಿ. ಅವರು 8 ವರ್ಷದಿಂದ ಕೊಡಲಿಲ್ಲ ಯಾಕೆ ಅಂತ ಕೇಳಿದರು. ಈ ಕಾರಣಕ್ಕೆ 22ರಲ್ಲಿ ಏನು ಕೋರ್ಟ್ ಆದೇಶ ಮಾಡ್ತು ಶ್ರೀಮತಿ ಅನುಷಾ ಅನ್ನೋರ ಇದ್ರ ಮೇಲೆ ಕೇಸಸ್ ಮೇಲೆ, ಆ ಕಾರಣಕ್ಕಾಗಿ ಈಗ ನಾವು ಅದನ್ನು ಪೆಂಡಿಂಗ್ ಮಾಡೋಕ್ಕಾಗಿದೆ ಮತ್ತು ಸೀನಿಯಾರಿಟಿ ಲಿಸ್ಟನ್ನು ಪೆಂಡಿಂಗ್ ಆಗಿದೆ. ಇದಾದ ಮೇಲೆ ಪ್ರಮೋಷನ್ಸ್ ಇಮ್ಮಿಡಿಯೇಟಾಗಿ ಕೊಡ್ತೀವಿ ಮನಸ್ಸು. ಮನೆ ಅಧ್ಯಕ್ಷರೇ ಸಚಿವರು ಉತ್ತರನ ಕೊಟ್ಟಿದ್ದಾರೆ. ಕರೆಕ್ಟ್ ಒಪ್ಕೋತೀನಿ ನಾನು. 20-80 ಅನುಪಾತದಲ್ಲಿ ಏನು ಕೊಟ್ಟಿದ್ದಾರೆ ಅದು ಪ್ರಮೋಷನ್ ಆಸ್ಪೆಕ್ಟ್ಸಲ್ಲಿ ಈ ಸಬ್ ಇನ್ಸ್ಪೆಕ್ಟ್ರಿಂದ ಯಾರು ಹೋಗ್ತಾರೆ ಅವ್ರಿಗೆ ಜಾಸ್ತಿ ಅನುಕೂಲ ಆಗುತ್ತೆ ಮನೆ ಅಧ್ಯಕ್ಷರೇ. ಆದರೆ ಒಂದೇನು ಅಂತಂದರೆ ಈ ಸಬ್ ಇನ್ಸ್ಪೆಕ್ಟ್ರಿಂದ ಯಾರು ಹೋಗ್ತಾರೆ ಅವರೆಲ್ಲರೂ ಕೂಡ SP ಗೆ ನಿಂತೋಗ್ಬಿಡ್ತಾರೆ. SP ಗೆ ಅದು ಡೈರೆಕ್ಟ್ SP ಕೊಡೋದಿಲ್ಲ ಇವರು, ಗೊತ್ತು ಮನೆ ಸಚಿವರಿಗೆ, ಗೃಹ ಸಚಿವರಿಗೆ ಕೊಡೋದಿಲ್ಲ. ಆದರೆ ಈ ನೇರ ನೇಮಕಾತಿ ಆಗ್ತಲ್ಲ DYSP ಇವ್ರುಗಳಿಗೆ IPS ADGP ಲೆವೆಲ್ಗೂ ಕೂಡ ಹೋಗ್ತಾರೆ ಇವರು, ADGP ಲೆವೆಲ್ಗೂ ಕೂಡ ಹೋಗ್ತಾರೆ ಇವರು. ಅದನ್ನು ತಡೆಯುವಂಥ ಪ್ರಯತ್ನನೇ ಈ ಇಳಿಕೆ ಪ್ರಮಾಣ. ಅವ್ರು ಆಗಬಾರ್ದು, ಬರ್ಕೊಡ್ದವರು ನಮಗೆ ಫೈಟ್ ಬರ್ಕೊಡ್ದಿವ್ರು. ಈ ರಾಜ್ಯದವರು ನಮಗೆ ಫೈಟಿಗೆ ಬರ್ಕೊಡ್ದು. ಈಗ AC ಎಷ್ಟಿದೆ ಮಾನ್ಯ ಅಧ್ಯಕ್ಷರೇ? AC ಪೋಸ್ಟ್ಗೆ 50:50 ಅನುಪಾತ ಇದೆ, 50-50 ರೇಷಿಯೋ ಇದೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಕನಿಷ್ಠವಾಗಿರ್ತಕ್ಕಂಥದ್ದು 33.1/3, 66.2/3 ಇದೇ ಮಾನದಂಡ ಇಡೀ ಎಲ್ಲ ರಾಜ್ಯಗಳು, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇರೋದು. ಇವ್ರು ಯಾಕೆ 20% ಗಳಿಸಿದ್ರು? ಕಾರಣ ಏನು? ವೈಜ್ಞಾನಿಕವಾಗಿ ಇವ್ರಿಗೆ ಏನು ಕಾಣಿಸ್ತು ಇವ್ರಿಗೆ? ಅದು ನನ್ನ ಮೂಲಭೂತ ಕಷ್ಟ. ನನಗೆ ಗೊತ್ತು, ನನಗೆ 8 ವರ್ಷ ಆಗದೆ ಇರೋದ ಕಾರಣ ಒಪ್ಪತ್ತೀನಿ. ಸಚಿವರು ಹೇಳೋದು ಸರಿ ಇದೆ, ನೀವೇನು ತಡೆದಿಲ್ಲ, ಅದು ಈ ಕಾರಣಗಳಿಂದ ನಿಂತಿದೆ. ನಾನು ಹೇಳ್ತಾ ಇರೋದೇನು ಅಂತಂದರೆ ಇದರಿಂದ ಏನಾಗ್ತಾನೆ ಮಾನ್ಯ ಅಧ್ಯಕ್ಷರೇ, 50-60 ಹುದ್ದೆಗಳನ್ನು ಇವ್ರಿಗೇನು ಕೊಡಬೇಕಿತ್ತು ಇದರಲ್ಲಿ IPS ದವ್ರು ಬಂದು ಕುಳ್ತಿದ್ದಾರೆ. ಇವ್ರಿಗೆ ಅಪರ್ಚುನಿಟಿ ಸಿಕ್ಕಿದೆ. ಇವರು IPS ಇಷ್ಟು ಬೇಗ ಆಗ್ಬಿಡೋರು, ಇವ್ರು ಕೊಟ್ಟಿದ್ರೆ 5 ವರ್ಷಕ್ಕೆ ಆದ ತಕ್ಷಣ ಕೊಟ್ಟಿದ್ರೆ ಇವರು ಕೂಡ ADGPನೋ ಅಥವಾ DG ಲೆವೆಲ್ ಬಂದು ಕೂತ್ಕೊಳ್ಳೋರು ಇವರು. ನಮ್ಮ ರಾಜ್ಯದವರು ಯಾರೋ ಹುಡುಗರುಗಳು ಇವ್ರು ಏನು 20% ಯಾಕೆ ಮಾಡಿದ್ರು ಮಾನ್ಯ ಅಧ್ಯಕ್ಷರು ಅಂದರೆ, ಕೆಲವರು ಡಿಗ್ರಿ ಆದ ತಕ್ಷಣ ಎಕ್ಸಾಮ್ ಬರೀತಾರೆ KSನ, 24 ವರ್ಷಕ್ಕೆ ಸೆಲೆಕ್ಷನ್ ಆಗ್ಬಿಡ್ತಾನೆ. ಇನ್ನೊಬ್ಬ 25 ವರ್ಷಕ್ಕೆ ಆಗ್ತಾನೆ, ಇನ್ನೊಬ್ಬ 32 ವರ್ಷಕ್ಕೆ ಆಗ್ತಾನೆ, 33 ಕೇಳಿ, ದಯವಿಟ್ಟು ಕೇಳಬೇಕಿದ್ನ. ಇಂಪಾರ್ಟೆಂಟ್ ಕೇಳಿ ಮಾನ್ಯ ಅಧ್ಯಕ್ಷರೇ, 33 ವರ್ಷಕ್ಕೆ ಸೆಲೆಕ್ಟ್ ಆಗ್ತಾರೆ. ಆದರೆ 30 ವರ್ಷಕ್ಕೆ 33 ವರ್ಷಕ್ಕೆ 30 ಯಾರು ಸೆಲೆಕ್ಟ್ ಆಗ್ತಾರೆ ಅವ್ರು ADGP ಲೆವೆಲ್ ರೀಚ್ ಆಗಕ್ಕಾಗಲ್ಲ. ಅವ್ರು 24 ವರ್ಷಕ್ಕೆ ರೀಚ್ ಆಗ್ಬಿಡ್ತಾನಲ್ಲ DYSPಗೆ, ಅವ್ನು ADGP ಆಗ್ಬೋದು, DGನೂ ಕೂಡ ಆಗ್ಬೋದು. ಅದನ್ನ ತಡಿಬೇಕು ಅಂದ್ರೆ ಏನು ಮಾಡೋದು? ಇಲ್ಲೇ ಎಳೆದು ಬಿಡೋದು, ಅತ್ತಿಗೆ 20% ಇತ್ತು ನಿಲ್ಲಿಸ್ಬಿಟ್ರೆ ಮುಗಿದೋಯ್ತು ಅಂತೇಳಿ. ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಮಾನ್ಯ ಸಚಿವರೇ, ನಿಮ್ಮ ಮುಖ ಸಚಿವರು ಮನವಿ ಮಾಡ್ತೀನಿ, ಬೇರೆ ರಾಜ್ಯದಲ್ಲಿ ಹೆಂಗಿದೆ ಕೊಡಿ. ಆಮೇಲೆ ಆನ್ ಟೈಮ್ಗೆ ಎಲ್ಲ ಪ್ರಮೋಷನ್ನು ಕೂಡ IPSನವ್ರಿಗೆ ಆನ್ ಟೈಮ್ಗೆ ಆಗ್ಬಿಡುತ್ತೆ ಮಾನ್ಯ ಅಧ್ಯಕ್ಷರೇ. IASನವ್ರಿಗೆ ಆನ್ ಟೈಮ್ ಪ್ರಮೋಷನ್ನು ಒಂದು ದಿನ ನಿಲ್ಲುವುದಿಲ್ಲ, ಬೇಕಾದ್ರೆ ಮೊದಲೇ ಮಾಡ್ಕೊಂಡ್ಬಿಡ್ತಾರೆ. ಅದು ಕೆಳಗಡೆಯವ್ರಿಗೆ ಯಾಕೆ ಕೊಡಬಾರ್ದು? ಅವರು ಅಧಿಕಾರಿಗಳಲ್ವಾ, ಅವರು ಅವ್ರ ಕೈ ಕಡೆ ಕೆಲಸ ಮಾಡೋರಲ್ವಾ, ಅವ್ರಿಗೂ ನ್ಯಾಯ ಕೊಡ್ಬೇಕಲ್ವಾ? ದಯಮಾಡಿ ಮೊನ್ನೆ ಪರಮೇಶ್ವರ್ ಅವರು ಒಳ್ಳೆ ಸಚಿವರು, ಎಲ್ರಿಗೂ ನ್ಯಾಯ ಕೊಡೋಂಥವ್ರು. ಈ ವಿಷಯದಲ್ಲಿ ನಮ್ಮ ಕನ್ನಡದ ಹುಡುಗರುಗಳಿಗೆ, ಕನ್ನಡದ ಜನಗಳಿಗೆ, ನಮ್ಮ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಬಾರ್ದು. ನಿಮ್ಮ ಇದರಲ್ಲಿ ದಯವಿಟ್ಟು ಏನು ಹಿಂದೆ ಮಾಡಿದ್ದಾರೆ ಇದನ್ನ ಸರಿಪಡಿಸಿ ಕೊಡಿ. ಆಯ್ತಾಯ್ತು. ಮಾನ್ಯ ಸಭಾಪತಿಗಳೇ, ಪುಟ್ಟಣ್ಣವರು ನಾನು ಹೇಳಿದಾಗೆ ಅವರಿಗೆ ಪರಿಣಿತಿ ಇದೆ ಅಂತ ಹೇಳಿದೆ. ನಾನು ಸರ್ವಿಸ್ ಮ್ಯಾಟರ್ಸ್ನಲ್ಲಿ ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ ಹೇಳಿದೆ. ನಮ್ಮಲ್ಲಿ ವಿಧವಾದಂಥ ಪ್ರೊಸೀಜರ್ಸ್ ಇದೆ, ಬೇರೆ ಬೇರೆ ರಾಜ್ಯದಲ್ಲಿ ಅವರಿಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಮಾಡಿದ್ದಾರೆ. ನಾನು 2015ರಲ್ಲಿ ಗೃಹ ಸಚಿವನಾದಾಗ ಬಹುಶಃ 10 ವರ್ಷದಲ್ಲಿ ಪ್ರಮೋಷನ್ಸ್ಗಳನ್ನ ಕೊಟ್ಟಿರಲಿಲ್ಲ. ಯಾರಿಗೆ? ಫ್ರಮ್ DYSPಯಿಂದ SP ಗೆ IPS 23 ಜನರನ್ನ ನಾನು ಪಟ್ಟಿ ಕಳಿಸಿದ್ದು ಡೆಲ್ಲಿಗೆ. 30 ಜನರಿಗೆ IPS ಕೊಡಬೇಕು ಅಂತೇಳಿ ಕಳಿಸಿದ್ದೆ ನಾನು.
29 ಜನರಿಗೆ 27 ಜನರಿಗೆ ಪ್ರಮೋಷನ್ ಸಿಕ್ತು. 10 ವರ್ಷ ಅವ್ರಿಗೆ IPS ಆಗೋಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಅಲ್ಲಿ ಒಂದಲ್ಲ ಒಂದು ಪ್ರಶ್ನೆಗಳನ್ನು ಹಾಕಿ KSRP ಅವ್ರಿಗೆ ಇನ್ಕ್ಲೂಡ್ ಮಾಡಬೇಕು, CRನವ್ರಿಗೆ ಇನ್ಕ್ಲೂಡ್ ಮಾಡಬೇಕು, ಈ ರೀತಿ ಅನೇಕ ಪ್ರಶ್ನೆಗಳನ್ನು ಮಾಡಿ 10 ವರ್ಷ ಅವರಿಗೆ IPS ಮಾಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಆದ್ದರಿಂದ ನನ್ನ ಕಮಿಟ್ಮೆಂಟ್ ಏನಿದೆ ಅಂತ ಹೇಳಿದ್ರೆ, ಈ 20% ಅವರು ಈಗ ಒಂದು ವೇಳೆ ನಾವು ಈ ಪರ್ಸೆಂಟೇಜನ್ನು ಜಾಸ್ತಿ ಮಾಡಿದರೆ, ಪ್ರಮೋಷನ್ದು ಕಮ್ಮಿ ಮಾಡಿ ಇದಕ್ಕೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ನವ್ರನ್ನ ಜಾಸ್ತಿ ಮಾಡಿದ್ರೆ ಇನ್ನೂ ಹೆಚ್ಚು ಜನ ADGP ಆಗೋಕ್ಕಾಗುತ್ತೆ. ನಾವು ಅದನ್ನು ಕಡಿಮೆ ಮಾಡಿರೋ ಉದ್ದೇಶನೇ ಇವರಿಗೆ ಪ್ರಮೋಷನ್ ಸಿಗಲಿ ಅಂತೇಳಿ. ಇವರಿಗೆ SP ಆಗ್ಬೋದು, ADGನೂ ಆಗ್ಬೋದು. ಈಗ DIG ಮೊನ್ನೆ 23 ಜನರಿಗೆ DIG ಪ್ರಮೋಷನ್ ಕೊಟ್ವಿ. ಅದರಲ್ಲಿ ಹೆಚ್ಚು ಜನ 90% ಎಲ್ಲರೂ ಕನ್ನಡಿಗರೇ, ಯಾರು ಒಬ್ಬರು ಹೊರಗಿನವ್ರು ಯಾರೂ ಇಲ್ಲ. ಅಲ್ಲಿ 100% ಎಲ್ಲ ಕನ್ನಡಿಗರು. 23 ಜನಕ್ಕೆ ಮೊನ್ನೆ ತಾನೇ 3 ತಿಂಗಳಾಗಿದೆ ಅವರಿಗೆ ನಾವು ಪ್ರಮೋಷನ್ಸ್ ಕೊಟ್ಟಿದ್ದೇವೆ. ಅದರಿಂದ ನಾವು ಯಾವುದೇ ರೀತಿಯಲ್ಲಿ ನಮ್ಮವರಿಗೆ ಅನ್ಯಾಯ ಆಗದಾಗೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ಅವರೊಂದು ಸಲಹೆ ಕೊಟ್ಟಿದ್ದಾರೆ ಮಾನ್ಯ ಸಭಾಪತಿಗಳೇ, ಹೊರ ರಾಜ್ಯದಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳಿ ಅಂತ. ನಾನು ಅದನ್ನು ಅಧ್ಯಯನ ಮಾಡ್ತೀನಿ. ಹೊರ ರಾಜ್ಯದಲ್ಲಿ ಏನು ಮಾಡಿದ್ದಾರೆ, ಯಾವ್ಯಾವ ರೀತಿಯಲ್ಲಿ ಯಾವುದು ಗೊಂದಲ ಇಲ್ಲದೆ ಮಾಡಿದ್ದಾರೆ ಅನ್ನೋದನ್ನು ನಾನು ತರಿಸ್ಕೊಂಡು, ಬಹುಶಃ ಒಂದು ವೇಳೆ ಅದರಿಂದ ಉಪಯೋಗ ಆಗ್ತದೆ, ಅದರಿಂದ ನಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದಿದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತೇವೆ. ಲಿಖಿತ ಮೂಲಕ ಸಾಕು. ಒಂದೇ ಕ್ವಶನ್, ನಮ್ಗೆ ಏನು ಕೇಳಲ್ಲ. ಮೊನ್ನೆ ಸಚಿವರು ಮೊನ್ನೆ 3 ತಿಂಗಳಲ್ಲೂ ಕೂಡ ಸುಮಾರು ನಮ್ಮ DYSPಗಳಿಗೇನೆ DIG ಆಗಿ ಕೊಟ್ಟಿದ್ದಾರೆ. ಆದರೆ ಒಂದೇ ಒಂದು ಎಷ್ಟು ದಿವಸದಲ್ಲಿ ಕೊಡ್ತಾರೆ ಅಂತ. ಯಾಕೆ ಅಂತಂದರೆ ಈಗ ಸೋಷಿಯಲ್ ವೆಲ್ಫೇರ್ ಮಾಡಿದರೆ ಸರಿ ಇದೆ ಅದು, ಅಥವಾ DPR ಸೋಷಿಯಲ್ ವೆಲ್ಫೇರ್ಗೆ ಗೊತ್ತಿರೋದು ಕರೆಕ್ಟಾಗಿ ಮಾಡಿದ್ದಾರೆ. ನಮಗೇನು ಅಂದರೆ ಆದಷ್ಟು ಶೀಘ್ರವಾಗಿ ಅವ್ರ ಹತ್ರ ವರದಿ ಇಸ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಅಷ್ಟೇ. ಟೈಮ್ ಲಿಮಿಟ್ ಫಿಕ್ಸ್ ಮಾಡಿದ್ರೆ ದಯವಿಟ್ಟು ಹೌಸಲ್ಲಿ ಒಂದು ಇದು ಬರುತ್ತೆ ಮಾನ್ಯ ಸಚಿವರಿಗೆ ದಯವಿಟ್ಟು. ನಾನು ಹೇಳ್ದಲ್ಲ ಮಾನ್ಯ ಸಭಾಪತಿಗಳೇ, ಚಿನ್ಮಾರಯ್ಯನವರು ಅಂತೇಳಿ ರಿಟೈರ್ಡ್ ಆಫೀಸರ್ ನೇಮಕ ಮಾಡಿದ್ದೀವಿ. ಅವರು ವರದಿ ಬಂದ ತಕ್ಷಣನೇ ಮಾಡ್ತೀವಿ. ಓಕೆ, ಸದನ ಲಿಖಿತ ಮೂಲಕ. ಸನ್ಮಾನ್ಯ ಸಭಾಪತಿಗಳೇ, 12 ಮಾರ್ಚ್ 2026 ಸಮೂಹ 4 ಲಿಖಿತ ಮೂಲಕ ಉತ್ತರ ಒಟ್ಟು 128 ಪೈಕಿ 45% ಉತ್ತರಗಳನ್ನು ಸದನದಲ್ಲಿ ಮಂಡಿಸಿದೆ. ಒಂದು ಪ್ರಕಟಣೆ. ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 9ರ ಮೇರೆಗೆ ಮಾನ್ಯ ಸಭಾಪತಿಯವರ ಮತ್ತು ಉಪಸಭಾಪತಿ ಗೈರು ಹಾಜರಿಯಲ್ಲಿ ಮಾನ್ಯ ಸಭಾಪತಿಯವರ ಸ್ಥಾನದಲ್ಲಿ ಪದಧಾರಣ ಮಾಡಲು ಈ ಮುಂದಿನ ಸದಸ್ಯರನ್ನು ನಾಮನಿರ್ದೇಶನ ಮಾಡಲಾಗಿದೆ. PH ಪೂಜಾರ್, ಮಂಜುನಾಥ್ ಭಂಡಾರಿ, ಶಾಂತಾರಾಮ್ ಸಿದ್ದಿ, ತಿಪ್ಪಣ್ಣ ಕಮಕನೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.